ನೆಕ್ಸ್ಟ್ ಜನರೇಷನ್ ಎಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಇವತ್ತು ಕೃಷಿಕರಿಗೆ ಹೆಣ್ಣು ಕೊಡಲ್ಲ ಸರ್. ಕ್ಯಾಂಡಿಡೇಟ್ ಎಷ್ಟೇ ಸ್ಟ್ರಾಂಗ್ ಇರಲಿ ಅಥವಾ ಎಷ್ಟೇ ಎಫಿಷಿಯೆಂಟ್ ಆಗಿದ್ರೆ ಅವ್ರಿಗೆ ಜಾತಿ ಬಲ ಇಲ್ಲದೆ ಇದ್ರೆ ಅಥವಾ ಹಣ ಬಲ ಇಲ್ಲದೆ ಇದ್ರೆ ಸೊ ಟಿಕೆಟ್ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಇವತ್ತು ಮತ್ತೆ ಕಾಂಗ್ರೆಸ್ ಅದ್ಭುತವಾದ ವಿಜಯವನ್ನು ಸಾಧಿಸಿದೆ. ಎಷ್ಟು ಸೀಟ್ ಗೆಲ್ಲುತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷ? ಮೋದಿಯ ಅಲೆ ನಿಮ್ಗೆ ಎಲ್ಲಿ ಕಾಣಿಸ್ತಿದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಟೀಚರ್ಸ್ ಅವ್ನ ಮಗನ ಪ್ರೈವೇಟ್ ಸ್ಕೂಲ್ ಕಳಿಸ್ತಾನೆ. ಡೆಫಿನೆಟ್ಲಿ ಸರ್, ಈ ಒಂದು ವಿಚಾರದಲ್ಲಿ ಚರ್ಚೆ ಮಾಡಲೇಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ದಲಿತ CM ಆಗ್ತಾರೆ ಅನ್ನೋದು ಚರ್ಚೆ ನಡೀತಾ ಇತ್ತು. ಬಹುಶಃ ನನಗೆ ನೀವೇನು ಫ್ಯೂಚರ್ಲಿ ಏನು ಮಾಡಬೇಕು ನೀವೇನು ಕೇಳೋದಲ್ಲ. ವಿ ಶುಡ್ ಬ್ರಿಂಗ್ ಆಲ್ ದಿಸ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಟು ದ ಲೈನ್. ಕಾಂಗ್ರೆಸ್ ಅಲ್ಲಿ ಅಂತ ಲೀಡರ್ಸ್ ಕ್ವಾಲಿಟಿ ಯಾರಿಗೂ ಇಲ್ಲ ಇವಾಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡಿದಷ್ಟು, ಅವ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿದಷ್ಟು, ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದಷ್ಟು ವಿರೋಧ ಪಕ್ಷಗಳು ಬೇರೆ ಎಲ್ಲಿಯೂ ನಡೆದಿಲ್ಲ. 70 ವರ್ಷದಲ್ಲಿ ಆಗಿರುವಂತ ಸಾಧನೆ ನಾವು ಬರೀ 10 ವರ್ಷದಲ್ಲಿ ಮಾಡ್ಕೊಳ್ತಿದ್ದೀವಿ ಅಂತ. ಅವೈಜ್ಞಾನಿಕವಾದ GSTಗಳಿಂದ ಜನ ಹಣ ಕಳ್ಕೊತಾ ಇದ್ದಾರೆ. 600 ರೂಪಾಯಿ ಇತ್ತು ಗೊಬ್ಬರ, ಇವತ್ತು 1500 ರೂಪಾಯಿ 1600 ರೂಪಾಯಿ ಆಗಿದೆ. ಹಾಗಾದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶದ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತೀರಿ. ಎಷ್ಟು ಸಾಲ ಮನ್ನಾ ಮಾಡ್ತೀರಿ? 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀವಿ. ಜನರೇಷನ್ ಚೇಂಜ್ ಆಗಿದೆ ಸರ್. ಜನರೇಷನ್ ಚೇಂಜ್ ಆಗಿದೆ ಅನ್ನೋದಕ್ಕಿಂತಲೂ BJP ಅವರನ್ನೆಲ್ಲ ಕಲಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂನ ಹೋಲಿಕೆ ಮಾಡೋದು ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಟೀಕೆಗಳಿಗೆ ಗುರಿ ಆಗ್ತದೆ. ಅಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಇನ್ನೊಂದು ದೇಶದ ಪ್ರಜೆಗಳಿಗೆ ಅರ್ಥ ಆಗಿದೆ. ಪ್ರಭುತ್ವ ಯಾರ್ದು? ಪ್ರಜೆದು, ರಾಜಂದಲ್ಲ. ದೇಶದಲ್ಲಿ ತುಂಬಾ ಜ್ವಲಂತ ಸಮಸ್ಯೆಗಳು ಇವತ್ತು ಕಾಡ್ತಾ ಇದೆ. ಇದ್ರ ನಡುವೆಗಳಲ್ಲಿ ಕೆಲವೊಂದು ಗೌರ್ಮೆಂಟ್ಗಳು ಕ್ವಾಲಿಟಿ ಯಾರಿಗೂ ಇಲ್ಲ ಇವಾಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ಅವ್ನು ಯಾವ ಪಕ್ಷ ಆದ್ರೂ ಆಗಿರಲಿ, ಲೆಟ್ ಇಟ್ ಬಿ ಎ ಕಾಂಗ್ರೆಸ್, ಲೆಟ್ ಇಟ್ ಬಿ BJP, ಲೆಟ್ ಇಟ್ ಬಿ ಆಮ್ ಆದ್ಮಿ, ಲೆಟ್ ಇಟ್ ಬಿ ಜನತಾದಳ, ಉತ್ತಮರಾದವರು ಯಾವುದೇ ಪಾರ್ಟಿಯಲ್ಲಿದ್ರು ಅವ್ರನ್ನ ಗೌರವಿಸಬೇಕು. ಮುಂದೆಂದಾದ್ರೂ ದಲಿತರು ಮುಖ್ಯಮಂತ್ರಿ ಆಗೋದಾದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರವೇ ಆಗ್ತಾರೆ. ಅಂದ್ರೆ ಮಾಸ್ ಲೀಡರ್ ಆಗಿಂದ ಇಂದಿರಾ ಗಾಂಧಿ ತರ ಅಥವಾ ಜವಾಹರ್ಲಾಲ್ ನೆಹರು ತರ ಈ ತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಕಡಿಮೆ ಇದೆ. ಐ ಟೆಲ್ ಯು, ಐ ಡೋಂಟ್ ನೋ ಅಣ್ಣಾಮಲೈ ವಿಲ್ ಬಿಕಮ್ MP or not, but I am sure Senthil is going to become MP in Tamil Nadu. ಈ ಟ್ಯಾಕ್ಸಿನ ಹಣದ ಹಕ್ಕುದಾರ ಯಾರೋ ರಾಜಕಾರಣಿ ಅಲ್ಲ, ಬಿಸ್ನೆಸ್ ಮನ್ ಅಲ್ಲ. ಈ ಟ್ಯಾಕ್ಸಿನ ಹಕ್ಕುದಾರ ಈ ದೇಶದ ಜನಸಾಮಾನ್ಯ. 1 ಲಕ್ಷ ಮೆಟ್ರಿಕ್ ಟನ್ ಭಾರತ ಅಡಿಕೆ ಬರೋಕ್ಕೆ ಶುರುವಾಯಿತು ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವು ಮಡಿಕೆ ಕೇಳೋನ್ ಜೊತೆಗೆ ಜನಗಳೇ ಕೈ